ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಮದುವೆ ಮನೇಲಿ ಮಾಡ್ತಾರೆ ನೋಡಿ, ಡ್ರೈ ಆಗಿ ಒಂದು ತೊಂಡೆಕಾಯಿ ಪಲ್ಯನ. ಆ ಥರ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ತೊಂಡೆಕಾಯಿ ಇತ್ತು ಮನೆಯಲ್ಲಿ. ಆದರೆ ಇದೊಂದು ಸ್ವಲ್ಪ 4 ಡೇಸ್ ಆಗಿಬಿಟ್ಟಿತ್ತು. ಅಂದರೆ ಒಂದು ಸ್ವಲ್ಪ ರೆಡ್ಡಿಶಾಗಿ ಟರ್ನ್ ಆಗ್ತಾ ಇರುತ್ತೆ ನೋಡಿ, ಆ ಥರ ಆಗಿದೆ. ಇದು ಸ್ವಲ್ಪ ಎಳೆದು ತೊಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇದು ಅಷ್ಟು ಅಂದರೆ ರೊಟ್ಟಿಗೆ ಚಪಾತಿಗೆ ತಿನ್ಬೋದು, ಬರೀ ಹಾಗೆ ಒಂದು ಬೌಲಿಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಲ್ಲ. ನೋಡಿ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ರೆಡ್ಡಿಶಿಗೆ ಹೋಗುತ್ತೆ ನೋಡಿ, ಆ ಥರ ಟರ್ನ್ ಆಗ್ತಾ ಇದೆ. ಅಂದರೆ ಒಂದು 3-4 ಡೇಸ್ ಆಗಿತ್ತು ತಂದುಬಿಟ್ಟು. ನಾನು ತಂದಿದ್ದ ದಿನವೇ ಮಾಡಿದರೆ ಸ್ವಲ್ಪ ಫ್ರೆಶ್. ನೋಡಿ ಈಗ ಕಟ್ ಮಾಡ್ತಾ ಇದ್ದೀನಿ, ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ರೆಡ್ಡಿಶಿಗೆ ಟರ್ನ್ ಆಗ್ತಾ ಇದೆ. ಈ ಥರ ಒಂದು ತೊಂಡೆಕಾಯಿ ಇದ್ದಾಗ ಇದನ್ನು ರೊಟ್ಟಿಗೆ ಚಪಾತಿಗೆ ಅದಕ್ಕೆಲ್ಲ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಆದರೆ ನೀವು ಡೈರೆಕ್ಟಾಗಿ ಬರೀ ತೊಂಡೆಕಾಯಿ ಪಲ್ಯನೇ ತಿನ್ನಬೇಕು ಒಂದು ಬೌಲಿಗೆ ಹಾಕ್ಕೊಂಡು ಅಂದಾಗ ಇದ್ರಾಗಿನ್ನ ಒಂದು ಸ್ವಲ್ಪ ಎಳೆ ತೊಂಡೆಕಾಯಿ ಅಂದರೆ ಗ್ರೀನಾಗೇ ಇರುತ್ತೆ ನೋಡಿ, ಆ ರೀತಿ ತೊಂಡೆಕಾಯಲ್ಲಿ ಮಾಡ್ಕೊಳ್ಳಿ. ಈ ಥರ ಡ್ರೈ ಪಲ್ಯನ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಡ್ರೈ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಏನು ಅರ್ಧ ಕೆಜಿ ತೊಂಡೆಕಾಯಿ ಇತ್ತು ನೋಡಿ, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಈ ರೀತಿ 4 ಭಾಗವಾಗಿ ಸೀಳ್ಕೊತಾ ಇದ್ದೀನಿ ಉದ್ದುದಾಗಿ. ಇದು ಡ್ರೈ ಪಲ್ಯ ಮಾಡ್ಕೊಳ್ಳಿಕ್ಕೆ ಇದೇ ರೀತಿ ಹೆಚ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಉದ್ದುದಾಗಿ ಹೆಚ್ಕೊಬೇಕು ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿತ್ತು, ಅಂದರೆ ರೆಡ್ಡಿಶಿಗೆ ಟರ್ನ್ ಆಗ್ತಾಯಿತ್ತು. ಅಂದರೂ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ತೋರಿಸ್ತಾ ಇದ್ದೀನಿ ಡ್ರೈ ಪಲ್ಯ ಯಾವ ರೀತಿ ಮಾಡೋದು ಅಂತ. ಅದು ಗ್ರೀನಿಶ್ ಇರುತ್ತೆ ನೋಡಿ, ಆ ಥರ ತೊಂಡೆಕಾಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ತೊಂಡೆಕಾಯಿನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಅದಕ್ಕೆ 1 ಗ್ಲಾಸಷ್ಟು ನೀರು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿದ್ದೀನಿ. ಇದನ್ನು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಏಕೆಂದರೆ ತೊಂಡೆಕಾಯಿ ಬೇಗ ಬೆಂದೋಗುತ್ತೆ. ಈಗ ಅದು ನಾನು ಕುಕ್ಕರ್ಗೆ ಇಟ್ಬಿಟ್ಟು ಈಗ ಒಂದು ಮಸಾಲವನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ. ಬನ್ನಿ ಮಸಾಲವನ್ನು ಫ್ರೈ ಮಾಡ್ಕೊಳ್ಳೋಣ. ಮಸಾಲವನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು 2 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಡ್ರೈ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಬೇಕಿದ್ರೆ ಹಾಕ್ಕೊಬೋದು, ಎಣ್ಣೆ ಹಾಕಿದ್ರೂ ಚೆನ್ನಾಗಾಗುತ್ತೆ. ಎಣ್ಣೆ ಹಾಕದೇ ಇದ್ರೂ ಹಾಗೇ ಬೇಕಿದ್ರೆ ಫ್ರೈ ಮಾಡ್ಕೊಳ್ಬೋದು. ನೋಡಿ ಈಗ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ. ಈಗ ಅದು ಸಿಡಿಯುತ್ತೆ, ಸಾಸಿವೆ ಮತ್ತು ಜೀರಿಗೆ ಹಾಕಿದ್ಮೇಲೆ ಅದು ಸಿಡಿಯುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ಸಿಡಿದ ತಕ್ಷಣ ತೆಗೆದ್ರೆ ಆಯಿತು ಅಷ್ಟೇ. ನೋಡಿ ಈಗ ಸಿಡಿಲಿಕ್ಕೆ ಶುರುವಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಈಗ ಅದೇ ಬಾಣಲಿಗೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು 3 ಖಾರದ ಮೆಣಸಿನ್ಕಾಯಿ, ಅಂದರೆ ಗುಂಟೂರು ಮೆಣಸಿನ್ಕಾಯಿ ಬರುತ್ತೆ ನೋಡಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಹಾಕ್ಕೊಳ್ಳೋದು ಬೇಡ, ಏಕೆಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಗುಂಟೂರು ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ. ಅದರಿಂದ ಇಷ್ಟು ಸಾಕಾಗುತ್ತೆ, 3 ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದೇ ನಾವೇನು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ, ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿಕೊಂಡಾಗ ಒಂದು ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ನಂತರ ಅದಕ್ಕೆ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಪೀಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತೆಂಗಿನ ತುರಿ ತುಂಬ ಟೇಸ್ಟ್ ಕೊಡುತ್ತೆ, ಅಂದರೆ 1 ಕಪ್ಪಷ್ಟೇ ಹಾಕ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಅದು ತುಂಬ ಡ್ರೈ ಆಗಿ ಬರಲಿಕ್ಕೆ ಮೇಯ್ನಾಗಿ ತೆಂಗಿನ ತುರಿನೇ ಅದಕ್ಕೆ ಬೇಕಾಗಿರೋದು. ಅದರಿಂದ ನೀಟಾಗಿ 1 ಬೌಲಷ್ಟು ಬೇಕಿದ್ದರೂ ತೆಂಗಿನ ತುರಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಅದೇನು ಮಿಕ್ಸಿ ಜಾರ್ಗೆ ನಾವು ಹಾಕ್ಕೊಂಡಿದ್ವು ನೋಡಿ ಅದಕ್ಕೆ ಸೇರಿಸ್ಕೊಂಡು ಈ ರೀತಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು. ತುಂಬ ನುಣ್ಣಗೇನು ಪೌಡ್ರ್ ಮಾಡ್ಕೊಳ್ಳೋದು ಬೇಡ. ನೋಡಿ ಈಗ 1 ವಿಷಲ್ಗೆ ಅದು ಬೆಂದಿದೆ. ಈಗ ಅದನ್ನು ಇನ್ನೊಂದು ಪಾತ್ರೆಗೆ ಸ್ಟ್ರೈನ್ ಮಾಡ್ಕೊಳ್ಳಿ, ಅಂದರೆ ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದಕ್ಕೆ ನೀರನ್ನೇನು ಯೂಸ್ ಮಾಡೋಲ್ಲ. ಈಗ ಅದರಲ್ಲಿ ಏನು ನೀರು ಬಂದಿದೆ ನೋಡಿ, ಅದನ್ನು ನಾವು ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಬೋದು. ಯಾವ್ದಾದ್ರು ಸಾಂಬಾರು ಮಾಡಿದ್ರೆ, ಇಲ್ಲಾಂದರೆ ಗ್ರೇವಿ ಮಾಡಿದ್ರೆ, ಇಲ್ಲಾಂದರೆ ರೊಟ್ಟಿ, ಇಲ್ಲಾಂದರೆ ಚಪಾತಿ ಏನಾದರೂ ಮಾಡಿದರೆ ಅದನ್ನು ಕಲಿಸ್ಕೊಳ್ಳಿಕ್ಕೆ ಸಹ ಯೂಸ್ ಮಾಡ್ಕೊಬೋದು. ಈಗ ನೋಡಿ ಅದನ್ನು ಈಗ ಡ್ರೈ ಪಲ್ಯ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಫಸ್ಟು ಒಂದು ಬಾಣಲಿಯನ್ನು ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಒಂದು 3-4 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ. ತುಂಬ ಡ್ರೈ ಕಾಳುಗಳನ್ನ ಹಾಕಿದ್ರೆ ಅಷ್ಟು ಚೆನ್ನಾಗಲ್ಲ, ತಿನ್ನುವಾಗ ಗಟ್ಟಿಯಾಗಿ ಸಿಕ್ಬಿಡುತ್ತೆ. ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನಂತರ ಅದಕ್ಕೆ ರುಬ್ಬಿದ್ವಲ್ವ ಮಸಾಲ ತರ್ತರಿಯಾಗಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ನಾವು ಏನು ಫ್ರೈ ಮಾಡ್ಕೊಂಡಿದ್ವು ನೋಡಿ ಅಷ್ಟು ಬೇಕಾಗುತ್ತೆ ಅರ್ಧ ಕೆಜಿಗೆ.
ಈಗ ಅರ್ಧ ಕೆ ಜಿ ತೊಂಡೆಕಾಯಿಗೆ ಈಗ ಅಷ್ಟನ್ನು ಸಹ ನೀಟಾಗಿ ಚೆನ್ನಾಗಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಫ್ರೈ ಮಾಡೋದೇನು ಬೇಡ, ಏಕೆಂದರೆ ಎಲ್ಲವನ್ನು ಮುಂಚೆನೇ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ವಾ. ಈಗ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು 2 ಸ್ಪೂನಷ್ಟು ನಿಂಬೆ ರಸ, ತುಂಬಾ ನಿಂಬೆ ರಸ ಹಾಕ್ಕೊಂಡ್ರೆ ಹುಳಿ ಬಂದುಬಿಡುತ್ತೆ. ಏಕೆಂದರೆ ತೊಂಡೆಕಾಯಿಯೇ ಹುಳಿ ಅಲ್ವಾ ಸ್ವಲ್ಪ, ಅದು ನಾವು ನೀರನ್ನು ಸ್ಟ್ರೈನ್ ಮಾಡ್ಕೊಂಡಿರೋದ್ರಿಂದ ಹುಳಿ ಅಂಶ ಎಲ್ಲ ಹೋಗಿರುತ್ತೆ. ಅದರಿಂದ ಒಂದು 2 ಸ್ಪೂನಷ್ಟು ಹುಣಸೆ ರಸವನ್ನು ಹಾಕ್ಕೊಂಡ್ರೂ ಸಹ ಪಲ್ಯ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಖಾರವನ್ನು ಅದು ಒಂದು ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಅದರಿಂದ ಹುಣಸೆ ರಸವನ್ನು ಒಂದು 2 ಸ್ಪೂನ್ ಹಾಕ್ಕೊಂಡು, ಹುಣಸೆ ರಸ ಸ್ವಲ್ಪ ಫ್ರೈ ಆದಮೇಲೆ ನಾವೇನು ಬೇಯಿಸ್ಕೊಂಡಿದ್ವೋ ಅಲ್ವಾ ತೊಂಡೆಕಾಯಿ, ಅದನ್ನು ಇದಕ್ಕೆ ಸೇರಿಸ್ಕೊಬೇಕು. ಈಗ ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ತೊಂಡೆಕಾಯಿದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಗ ಅದು ಪೂರ್ತಿ ಡ್ರೈ ಆಗುತ್ತೆ. ಅದೇನು ನೀರಿನ ಅಂಶ ಇರುತ್ತೆ ನೋಡಿ, ಅದೆಲ್ಲ ಪೂರ್ತಿಯಾಗಿ ಡ್ರೈ ಆಗುತ್ತೆ. ಆ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಬೇಕು. ಇದಕ್ಕಿನ್ನು ಏನೂ ಸೇರಿಸೋ ಹಾಗಿಲ್ಲ, ಏಕೆಂದರೆ ತೆಂಗಿನಕಾಯಿ ಎಲ್ಲನೂ ನಾವು ಫ್ರೈ ಮಾಡಿ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಮತ್ತೆ ಈಗ ಎಕ್ಸ್ಟ್ರಾ ಏನು ತೆಂಗಿನಕಾಯಿ ಏನು ಸೇರಿಸೋ ಹಾಗಿಲ್ಲ. ಮೇಲೆ ಬೇಕಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಬೋದು. ನೋಡಿ, ಟೇಸ್ಟಿ ಆದಂತಹ ತೊಂಡೆಕಾಯಿ ಪಲ್ಯ, ಡ್ರೈ ಪಲ್ಯ ರೆಡಿ ಆಯಿತು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.